30 ವರ್ಷದ ರಾಜಕೀಯ ಜೀವನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಂದೂ ಕೂಡ ತಮ್ಮ ಮೈ ಮೇಲೆ ಕಪ್ಪು ಚುಕ್ಕಿಯನ್ನು ಎಳೆದುಕೊಂಡವರಲ್ಲ. ಸದಾ ಗಳಿಗೆ ಮುಹೂರ್ತ ಅಂಥೇಳಿ ನಿಂಬೆಹಣ್ಣನ್ನು ಹಿಡಿದುಕೊಂಡೇ ರಾಜಕೀಯ ಜೀವನವನ್ನು ಕಳೆದವರು. ಆದರೆ ಕಿರಿಮಗನ ಕಾರಣದಿಂದಾಗಿ ಅದರಲ್ಲೂ ಆತನನ್ನು ಬಚಾವು ಮಾಡುವುದಕ್ಕೆ ಮಾಡಬಾರದ ಕೆಲಸಕ್ಕೆ ಕೈ ಹಾಕಿ ಜೈಲು ಸೇರುವಂತಾಗಿದೆ. ಅಷ್ಟಕ್ಕೂ ಎಂದೂ ಯಾವ ಗಳಿಗೆಯಲ್ಲೂ ಕೂಡ ಕಾಡದೆ ಹೋದಂತಹ ಕಂಟಕ ಇದೀಗ ಹೆಗಲೇರಿದ್ದು ಹೇಗೆ? ರೇವಣ್ಣ ಅವರಿಗೆ ಕಾಡ್ತಾ ಇದೆಯಾ ಸ್ತ್ರೀ ಕಂಟಕ? ಇದರಿಂದ ಅವರು ಬಚಾವಾಗೋದು ಹೇಗೆ? ಏನು ಕತೆ? ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಿಡ್ನಾಪ್, ಅರೆಸ್ಟ್, ರೇವಣ್ಣರ ಬೆನ್ನತ್ತಿದ ಸ್ತ್ರೀ ಕಂಟಕ, ಮನೆಗೆಲಸದವಳ ಅಪಹರಿಸಿ ತಂದಿಟ್ಟುಕೊಂಡಿದ್ಯಂತ ಯಮಗಂಡಗಾಲ, ಪುತ್ರ ವ್ಯಾಮೋಹ, ಪ್ರಜ್ವಲ್ ಬಚಾವ್ ಮಾಡಲು ಹೋಗಿ ತಗ್ಲಾಕೊಂಡ್ರ, ಲೈಂಗಿಕ ದೌರ್ಜನ್ಯ, ಅಪಹರಣ, ಹಲ್ಲೆ, ಹೇಳಿದ್ದೇನು ಆ ತೋಟದ ಮನೆ, ದುಡ್ಡಿನ ಆಮಿಷ, ಉಪವಾಸ, ಬೆದರಿಕೆ, ಕಂಟಕ ಹೆಚ್ಚಿಸ್ತ ಆಕೆಯ ಹೇಳಿಕೆ. ಯಾಕೋ ಶನಿ ರೇವಣ್ಣ ಅವರ ಹೆಗ್ಲೇರದಂತಿದೆ. ಸೋಮವಾರದಿಂದ ಶನಿವಾರದ ತನಕ ಆರಾಮಾಗೇ ಇದ್ದ ರೇವಣ್ಣ ಶನಿವಾರ ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ ಗಳಿಗೆ ನೋಡಿ 6:50ಕ್ಕೆ ಶುಭ ಲಗ್ನದಲ್ಲಿ ತಾವೇ ಬಾಗಿಲು ತೆಗೆದು ಬಂದು ಶರಣಾಗತಿಯಾಗಿದ್ದಾರೆ. 30 ವರ್ಷದ ತಮ್ಮ ರಾಜಕೀಯ ಜೀವನದಲ್ಲಿ ಇಂಥ ಗಳಿಗೆ ಅವರಿಗೆ ಎಂದೂ ಬಂದಿರಲಿಲ್ಲ. ಅಷ್ಟಕ್ಕೂ ಇಂಥದ್ದೆಲ್ಲ ಅವರಿಂದ ಸದಾ ದೂರವೇ ಇರ್ತಾ ಇತ್ತು. ರೇವಣ್ಣ ಅವರು ಅವರ ರಾಜಕೀಯ ಜೀವನದಲ್ಲಿ ಒಳ್ಳೆ ಕೆಲಸಗಾರ ಅಂತಾನೆ ಹೆಸರು ಪಡ್ಕೊಂಡಿದ್ದವರು. ಮೊನ್ನೆ ದೇವೇಗೌಡರು ಕೂಡ ಅದನ್ನೇ ಹೇಳಿದ್ದಾರೆ. ಅವನಂತ ಕೆಲಸಗಾರ ಇಲ್ಲ ಅಂದಿದ್ರು. ಆದ್ರೆ ಈಗ ನೋಡಿದ್ರೆ ಇದೇ ಕೆಲಸಗಾರ ರೇವಣ್ಣ ತಮ್ಮದೇ ಮನೆಯಲ್ಲಿ ಎಸ್ಐಟಿ ಅವರ ಮುಂದೆ ಶರಣಾಗತಿಯಾಗಿದ್ದಕ್ಕೆ ಆ ಹಿರಿ ಜೀವ ಅದೆಷ್ಟು ನೊಂದಿತೋ ಏನೋ ಗೊತ್ತಿಲ್ಲ. ದೇವೇಗೌಡರ ಹಠವನ್ನೇ ನೋಡಿ ಬೆಳೆದ ಯಡಿಯೂರಪ್ಪ ಅವರು ದೇವೇಗೌಡರಿಗೆ ಸಮಾಧಾನ ಹೇಳಿದ್ದಾರೆ. ನಾನು ದೇವೇಗೌಡರಿಗೆ ಇಷ್ಟೇ ನಿಮ್ಮ ಮೂಲಕ ವಿನಂತಿ ಮಾಡುವಂಥದ್ದು, ಈ ಘಟನೆ ಏನಾಗಿದೆ ಆ ಬಗ್ಗೆ ದೇವೇಗೌಡರು ತಲೆ ಕೆಡಿಸ್ಕೊಳ್ದೇನೆ ಅವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ವಿನಮ್ರವಾಗಿ ಅವರು ವಿನಂತಿ ಮಾಡ್ತೇನೆ. ಕಾನೂನು ತಂದೆಯಾದಂಥ ಕ್ರಮವನ್ನು ಕೈಗೊಳ್ಳಿ. ದೇವೇಗೌಡರಿಗಂತೂ ಈ ವಯಸ್ಸಲ್ಲಿ ಇದೆಲ್ಲ ಬಹಳವಾಗಿ ನೋವು ಕಾಡ್ತಾ ಇದೆ. ಆದ್ರೂ ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗೋಕೆ ದೇವೇಗೌಡರು ಕೂಡ ತಯಾರಾಗಿದ್ದಾರೆ. ಆದ್ರೆ ಇಲ್ಲಿ ಪ್ರಜ್ವಲಿಂದಾಗಿ ರೇವಣ್ಣದಿಂದಾಗಿ ದೇವೇಗೌಡರು ನೋವು ಅನುಭವಿಸುವಂತಾಗಿರುವುದು ಸುಳ್ಳಲ್ಲ. ಅಷ್ಟಕ್ಕೂ ರೇವಣ್ಣ ಅದೊಂದು ಕೆಲಸಕ್ಕೆ ಕೈ ಹಾಕಬಾರ್ದಾಗಿತ್ತು. ಹೋಗಿ ಮಗ ಪ್ರಜ್ವಲ್ನ ಕಾಪಾಡೋಕೆ ಮಹಿಳೆಯ ಕಿಡ್ನಾಪ್ಗೆ ಮುಂದಾಗ್ಬಿಟ್ರು. ಏನೂ ಆಗೋಲ್ಲ, ಹೇಗೋ ಜಯಿಸ್ಕೊಂಡ್ ಬಿಡ್ಬೋದು ಅಂತ ಹಾಕಿದ್ದ ಲೆಕ್ಕಾಚಾರ ಉಲ್ಟಾ ಹೊಡ್ಬಿಡ್ತು. ಜಾಮೀನಿಗೆ ಅರ್ಜಿ ಹಾಕಿ ಕೂತವರಿಗೆ ಜಾಮೀನು ಕೂಡ ನಿರಾಕರಿಸಲಾಯಿತು. ಅದೇ ವೇಳೆ ಇತ್ತ ಅಪಹರಣ ಮಾಡಲಾಗಿದ್ದ ಮಹಿಳೆ ಎಸ್ಐಟಿ ಕಣ್ಣಿಗೆ ಬಿದ್ದು ಬೆಂಗಳೂರಿನ ಕಡೆಗೆ ಆಕೆ ಹೆಜ್ಜೆ ಹಾಕ್ತಾ ಇದ್ದ ಹಾಗೆ ರೇವಣ್ಣ ಅವರ ಹೆಗ್ಲೇರಿತ್ತು ನೋಡಿ ಆ ಸ್ತ್ರೀ ಕಂಟಕ. ಅಲ್ಲ, ಇದು ಎಸ್ಐಟಿ ತನಿಖೆ ನಡೆದಿದೆ. ಹಾಗಾಗಿ ಅತ್ಯಂತ ಗಂಭೀರವಾದಂತಹ ಸೆಕ್ಷನ್ಗಳಿರೋದ್ರಿಂದ ಅರೆಸ್ಟ್ ಮಾಡಿದ್ದಾರೆ. ಈ ರೀತಿ ಆಗಬಾರ್ದಾಗಿತ್ತು, ಆದರೆ ಆಗಿದೆ. ಕಾನೂನು ತಮ್ಮ ಕ್ರಮ ಕೈಗೊಳ್ತಾ ಇದೆ. ದುರ್ದೈವ, ಯಾಕಂದ್ರೆ ರೇವಣ್ಣ ಸಾಕಷ್ಟು ಅವ್ರಿಗೆ ವಯಸ್ಸಾಗಿದೆ. ಈಗ ಇಂಥ ಸಂದರ್ಭದಲ್ಲಿ ಈ ರೀತಿ ಆಗಿರೋ ದುರ್ದೈವ. ಆದರೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದಾವೆ. ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಿಡ್ನ್ಯಾಪ್ ಮಾಡಿದ್ರು ಅಂತ. ಹೀಗಾಗಿ ಒಂದು ಸರ್ತಿ ತನಿಖೆಯನ್ನ ಮಾಡೋದು ಒಳ್ಳೇದು. ಸಂತ್ರಸ್ತೆ ಪತ್ತೆ, ಜಾಮೀನು ವಜಾ, ರೇವಣ್ಣ ಅರೆಸ್ಟ್, ತೀವ್ರ ವಿಚಾರಣೆ, ಎಸ್ಐಟಿ ಮುಂದೆ ಕೊಟ್ಟಿದ್ಯಂತ ಸ್ಟೇಟ್ಮೆಂಟ್. ರಾಜಕೀಯದಲ್ಲಿ ಯಾವುದೇ ಅಪಾತೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ತಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರೇವಣ್ಣ ಅವರಿಗೆ ಈ ಮೊದಲು ಬೇರೆ ಕೇಸ್ ವಿಚಾರದಲ್ಲೂ ಎಸ್ಐಟಿ ಬುಲಾವ್ ಕೊಟ್ಟಿತ್ತು. ಹೊಳೆನರಸೀಪುರದಲ್ಲಿ ದಾಖಲಾದ ಎಫ್ಐಆರ್ ಕೇಸ್ ಸಂಬಂಧವಾಗಿ ಎಸ್ಐಟಿ ವಿಚಾರಣೆಗೆ ಕರೆದಿತ್ತು. ಆಗ್ಲೂ ಇದೇ ರೀತಿ ನಿರೀಕ್ಷಣಾ ಜಾಮೀನು ಸಲ್ಲಿಸಿ ವಿಚಾರಣೆಯಿಂದ ತಪ್ಪಿಸಿಕೊಂಡ್ರು. ಆದ್ರೆ ಆಗ ಎಸ್ಐಟಿ ಅವರು ಅಂಥದ್ದೇನು ಅರೆಸ್ಟ್ ಮಾಡುವಂತಹ ಆರೋಪ ಇಲ್ಲ, ವಿಚಾರಣೆ ಮಾಡಿ ಬಿಡ್ತೀವಿ ಅಂದಿತ್ತು. ಆದ್ರೆ ಕಿಡ್ನಾಪ್ ಕೇಸ್ನಲ್ಲಿ ಹಾಗಾಗ್ಲಿಲ್ಲ. ಅದರಲ್ಲಿ ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಸಿಕೊಂಡು ರೇವಣ್ಣ ಕಾದ್ ಕೂತ್ರು. ಒಂದ್ ವೇಳೆ ಜಾಮೀನು ಸಿಕ್ಕರೆ ಮಾತ್ರ ವಿಚಾರಣೆಗೆ ಹಾಜರಾಗೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಎಸ್ಐಟಿ ಪರ ವಕೀಲರ ಪ್ರತಿವಾದದಿಂದಾಗಿ ಜಾಮೀನು ಅರ್ಜಿ ವಜಾ ಆಗಿತ್ತು. ಆದ್ರೂ ರೇವಣ್ಣ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ಯಾವಾಗ ಕಿಡ್ನಾಪ್ ಆಗಿದ್ದ ಮಹಿಳೆ ಎಸ್ಐಟಿ ಕೈಗೆ ಸಿಕ್ಕರೋ ಆಗ ಶುರುವಾಗಿತ್ತು ನೋಡಿ ರೇವಣ್ಣ ಅವರಿಗೆ ಯಮಗಂಡಗಾಲ. ರೇವಣ್ಣ ಅವರ ಬಂಧನ ಮಾಡಿರೋದು ಸರಿಯಾಗಿದೆ. ಪೊಲೀಸರ ಕ್ರಮವನ್ನ ನಾನು ಸ್ವಾಗತ ಮಾಡ್ತೀನಿ. ಅವ್ರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇದ್ರ ಬಗ್ಗೆ ಈಗಾಗಲೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನು ನೇಮಕ ಮಾಡಿದ್ದಾರೆ. ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಬಿಜೆಪಿ ಆಗ್ರಹವನ್ನು ಮಾಡ್ತಾರೆ. ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಎಸ್ಐಟಿ ಪೊಲೀಸರು ರೇವಣ್ಣ ಅವರನ್ನ ವಶಕ್ಕೆ ಪಡೆದ್ರು. ಸೀದಾ ಕರ್ಕೊಂಡು ಬಂದು ಜಯದೇವ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆಯನ್ನ ಮಾಡಿಸಿದ್ರು. ಬಳಿಕ ತಡರಾತ್ರಿ 1:30 ತನಕ ವಿಚಾರಣೆ ನಡೆಸಿದ್ರು. ಆದ್ರೆ ಏನ್ ಕೇಳಿದ್ರು ರೇವಣ್ಣ ಮಾತ್ರ ಯಾವುದನ್ನು ಬಾಯ್ಬಿಡೋಕೆ ಹೋಗ್ಲಿಲ್ಲ. ನಂಗ್ ಗೊತ್ತಿಲ್ಲ ಅಂತಾನೆ ಉತ್ತರ ಕೊಟ್ಟಿದ್ದಾರೆ. ಹೇಗಿತ್ತು ವಿಚಾರಣೆ ಅನ್ನೋದನ್ನ ನೀವೇ ನೋಡಿ.
ಆರೋಗ್ಯ ಹೇಗಿದೆ? ನಿಮ್ಮನ್ನು ವಿಚಾರಣೆ ಮಾಡಬಹುದಾ? ಹಾಂ, ವಿಚಾರಣೆ ಮಾಡಿ. ನಿಮ್ಮ ಮೇಲೆ IPC ಸೆಕ್ಷನ್ 364A 365 ಅಡಿಯಲ್ಲಿ ಕಿಡ್ನ್ಯಾಪ್ ಪ್ರಕರಣ ದಾಖಲಾಗಿದೆ. ಕಿಡ್ನ್ಯಾಪ್ ಸಂತ್ರಸ್ತೆಯ ಮಗ ನಿಮ್ಮ ವಿರುದ್ಧ KR ನಗರದಲ್ಲಿ ದೂರು ಕೊಟ್ಟಿದ್ದಾರೆ. ಗೊತ್ತಾ ನಿಮಗದು? ಹಾಂ ಸರ್, ಗೊತ್ತು. ಸಂತ್ರಸ್ತ ಮಹಿಳೆ ನಿಮ್ಗೆ ಗೊತ್ತಾ? 5-6 ವರ್ಷ ನಮ್ಮ ಬಳಿ ಕೆಲಸ ಮಾಡಿದ್ರು. ನಿಮ್ಮ ಮಗನ CD ಹೊರಬಂದ ಬಳಿಕ ಮಹಿಳೆಯನ್ನು ಕರೆದುಕೊಂಡು ಹೋಗಿದ್ರಾ? ನನಗೆಲ್ಲ ಅದು ಗೊತ್ತಿಲ್ಲ. ಸತೀಶ್ ಬಾಬಣ್ಣ ಯಾರು? ಗೊತ್ತಿರೋ ಮನುಷ್ಯ. ಕಳೆದ 29ನೇ ತಾರೀಕು ರಾತ್ರಿ 9:30ಕ್ಕೆ ಮಹಿಳೆಯನ್ನು ಅವರ ಮನೆಯಿಂದ ಕರೆದುಕೊಂಡು ಹೋಗಿದ್ದಾರೆ. ಅದು ರೇವಣ್ಣ ಸಾಹೇಬ್ರು ಹೇಳಿದ್ರು ಅಂಥೇಳಿ ಸತೀಶ್ ಬಾಬಣ್ಣ ಹೇಳಿ ಕರೆದುಕೊಂಡು ಹೋಗಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ಈ ಕಿಡ್ನ್ಯಾಪ್ ಆದ ಬಳಿಕ 4-5 ದಿನ ಮಹಿಳೆಯನ್ನು ಎಲ್ಲೆಲ್ಲಿಟ್ಟಿದ್ರಿ? ನನಗೆ ಗೊತ್ತಿಲ್ಲ. ಸಂತ್ರಸ್ತ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿ ತೋಟದ ಮನೆಯಲ್ಲಿರಿಸಿದ್ರಾ? ನಾನು ಕಿಡ್ನ್ಯಾಪ್ ಮಾಡುವಂತ ಹೇಳಿಲ್ಲ. ಅವರು ಎಲ್ಲಿದ್ರು ಅಂತ ನನಗೆ ಗೊತ್ತಿರಲಿಲ್ಲ. ಸಂತ್ರಸ್ತೆಯ ಮಗ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಇದು ದುರುದ್ದೇಶದಿಂದ ಮಾಡಿರೋದು. ಸಂತ್ರಸ್ತ ಮಹಿಳೆಗೆ ಕಿರುಕುಳವನ್ನು ಕೊಟ್ಟಿದ್ದಾರಲ್ಲ, ಯಾರು ಕೊಟ್ಟರು ನನಗೇನು ಗೊತ್ತಿಲ್ಲ. ಸತೀಶ್ ಬಾಬಣ್ಣ ಹೇಳಿದಾರಲ್ಲ ನಿಮ್ಮ ರೋಲ್ ಇದೆ ಅಂಥೇಳಿ. ನಾನು ಕಿಡ್ನ್ಯಾಪ್ ಮಾಡಿಸಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ರೇವಣ್ಣ ಏನೋ ಗೊತ್ತಿಲ್ಲ ಅಂತಿದ್ದಾರೆ. ಆದ್ರೆ ಕಿಡ್ನಾಪ್ ಆಗಿದ್ದ ಮಹಿಳೆ ಏನೇನೋ ಹೇಳಿದ್ದಾಳೆ. ಅತ್ತು ಕಣ್ಣೀರಿಟ್ಟಿದ್ದಾಳೆ. ಕಿಡ್ನಾಪ್ ಆದ ಬಳಿಕ ಏನೆಲ್ಲ ಆಯ್ತು ಅಂತ SIT ಮುಂದೆ ಹೇಳ್ಕೊಂಡು ಬಿಕ್ಕಿದ್ದಾಳೆ. ಅವಳ ಒಂದೊಂದು ಹೇಳಿಕೆಗಳು ಇದೀಗ ರೇವಣ್ಣಗೆ ಕಂಟಕ ತಂದೊಡ್ಡಲಿದೆ ಎನ್ನಲಾಗ್ತಾ ಇದೆ. ಇದೆಲ್ಲದರ ನಡುವೆ ಮತ್ತೆ ರೇವಣ್ಣ ಪರ ವಕೀಲರು ಕಿಲ್ಲರ್ ಜಾಮೀನಿಗೆ ಅರ್ಜಿ ಸಲ್ಲಿಸೋಕೆ ಮುಂದಾಗಿದ್ದಾರೆ. ಒಂದು ವೇಳೆ ಜನಪ್ರತಿನಿಧಿ ಕೋರ್ಟ್ನಲ್ಲಿ ಜಾಮೀನು ಸಿಗದೇ ಇದ್ರೆ ಹೈಕೋರ್ಟ್ಗೆ ಹೋಗೋಕೆ ತಯಾರಿನೂ ಕೂಡ ನಡೆಸಿದ್ದಾರೆ. ಸಂತ್ರಸ್ತೆ ಪತ್ತೆಗೂ ರೇವಣ್ಣಗೂ ಯಾವುದೇ ಸಂಬಂಧ ಇಲ್ಲ ಅಂತ ವಾದ ಮಾಡೋಕೆ ವಕೀಲರು ರೆಡಿಯಾಗಿದ್ದಾರೆ. ಆದ್ರೆ ಸಂತ್ರಸ್ತೆಯ ಗುರುತರ ಆರೋಪಗಳು ಸಾಬೀತಾದ್ರೆ ಮಾತ್ರ ರೇವಣ್ಣಗೆ ಜಾಮೀನು ಸಿಗೋದು ಕಷ್ಟ ಎನ್ನಲಾಗ್ತಾ ಇದೆ. ಅಷ್ಟಕ್ಕೂ ಸಂತ್ರಸ್ತೆ SIT ಅಧಿಕಾರಿಗಳಿಗೆ ಪತ್ತೆ ಆಗಿರೋದೇ ರೇವಣ್ಣ ಅವರ ಆಪ್ತ ಸಹಾಯಕ ರಾಜಶೇಖರ್ನ ತೋಟದ ಮನೆಯಲ್ಲಿ. ಆತನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದು ಇದೆಲ್ಲವೂ ರೇವಣ್ಣ ಅವರಿಗೆ ಕಂಟಕ ತಂದೊಡ್ಡಲಿದೆ. ರೇವಣ್ಣ ಅರೆಸ್ಟ್, ಮತ್ತಷ್ಟು ಸಂತ್ರಸ್ತೆಯರು SIT ಮುಂದೆ. 3+3+ ಅದೆಷ್ಟೋ? ಅಪ್ಪ ಮಗನಿಗೆ ಸಂಕಷ್ಟ ಹೆಚ್ಚಾಯ್ತೆ. ಅಪ್ಪನೇ ಅರೆಸ್ಟ್ ಆದ್ಮೇಲೆ ಮತ್ತೇನಿದೆ ಅಂತ ಪ್ರಜ್ವಲ್ಗೂ ತಂದೆಯ ಬಂಧನ ಆತಂಕ ಹೆಚ್ಚಿಸಿದೆ. ಅಲ್ಲದೆ ರೇವಣ್ಣ ಅರೆಸ್ಟ್ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಇನ್ನೂ 3 ಸಂತ್ರಸ್ತೆಯರು SITನ ಸಂಪರ್ಕಿಸಿ ತಮಗಾದ ಅನ್ಯಾಯವನ್ನ ಹೇಳ್ಕೊಳ್ಳೋಕೆ ಮುಂದಾಗಿದ್ದಾರಂತೆ. ಇತ್ತ ಅಧಿಕಾರಿಗಳು ಸಂತ್ರಸ್ತೆಯರನ್ನ ಭೇಟಿ ಮಾಡಿ ಮನವೊಲಿಸೋ ಕಾರ್ಯದಲ್ಲಿ ಇರುವಾಗಲೇ ಇನ್ನಷ್ಟು ಸಂತ್ರಸ್ತೆಯರು SITನ ಭೇಟಿ ಮಾಡಿರೋದ್ರಿಂದ ಅವರಿಗೂ ಬೂಸ್ಟ್ ಬಂದಂತಾಗಿದೆ. ಇದೆಲ್ಲವೂ ರೇವಣ್ಣನಿಗೆ ಟೆನ್ಷನ್ ಹೆಚ್ಚಿಸುವಂತಾಗಿದೆ. ಸಂತ್ರಸ್ತೆಯರೇನಾದ್ರೂ ಈಗ ಧೈರ್ಯ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ SIT ಸಂಪರ್ಕ ಮಾಡಿದ್ರೆ ಅಪ್ಪ ಮಗನ ವಿರುದ್ಧ ಕೇಸ್ ಮೇಲೆ ಕೇಸ್ ದಾಖಲಾದ್ರೂ ಅಚ್ಚರಿ ಇಲ್ಲ. ಆದ್ರೆ ಇದಕ್ಕೆಲ್ಲ ಕಾರಣ ಆಗ್ತಾ ಇರೋದೇ ಅದೊಂದು ಕಿಡ್ನಾಪ್ ಕೇಸ್. ರೇವಣ್ಣ ಅವರು ಯಾವುದೇ ಕಾರಣಕ್ಕೂ ಆ ಮನೆ ಕೆಲಸದವಳನ್ನ ಕಿಡ್ನಾಪ್ ಮಾಡೋ ಸಹವಾಸಕ್ಕೆ ಮುಂದಾಗಬಾರ್ದಾಗಿತ್ತು. ಅದೊಂದು ಮಾಡದೆ ಹೋಗಿದ್ದಿದ್ರೆ ಹೀಗೆ ಅರೆಸ್ಟ್ ಆಗೋ ಸಂಭವನೇ ಎದುರಾಗ್ತಾ ಇರಲಿಲ್ಲ. ಪುತ್ರ ವ್ಯಾಮೋಹ ರೇವಣ್ಣ ಅವರ ಕೈಯಲ್ಲಿ ಕಿಡ್ನಾಪ್ ಮಾಡಿಸ್ಬಿಡ್ತೋ ಗೊತ್ತಿಲ್ಲ. ಪುತ್ರ ವ್ಯಾಮೋಹ ರೇವಣ್ಣ ಬೆನ್ನಿಗೇರ್ತ ಸ್ತ್ರೀ ಕಂಟಕ. ವಿಚಾರಣೆ ಏನಾಗುತ್ತೋ ಆಗ್ಲಿ ಅಂತ ಅದನ್ನ ಫೇಸ್ ಮಾಡಬೇಕಾಗಿತ್ತು ರೇವಣ್ಣ. ಆದ್ರೆ ಮನೆ ಕೆಲಸದವಳನ್ನೇ ಕಿಡ್ನಾಪ್ ಮಾಡಿ ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ರು. ಅಸ್ಲಿಗೆ ಆಕೆ ಏನು ರೇವಣ್ಣ ವಿರುದ್ಧ ದೂರು ಕೊಟ್ಟಿರ್ಲಿಲ್ಲ, ಆರೋಪವನ್ನು ಮಾಡಿರ್ಲಿಲ್ಲ. ಆಕೆ ಪಾಡಿಗೆ ಅವಳಿದ್ಲು. ಆದ್ರೆ ಎಲ್ಲಿ SIT ಅವರು ಮನೆ ಕೆಲಸದಾಕೆಯನ್ನ ವಿಚಾರಣೆ ಮಾಡಿ ಎಲ್ಲಾ ಸತ್ಯ ಕಕ್ಕಿಸ್ಬಿಡ್ತಾರೋ, ಮಗನಿಗೆ ಎಲ್ಲೂ ಕುತ್ತು ಬರುತ್ತೋ ಅನ್ನೋ ಕಾರಣಕ್ಕೆ ಆಕೆಯನ್ನ ಕಿಡ್ನಾಪ್ ಮಾಡಿ ತಾವೇ ಅರೆಸ್ಟ್ ಆಗುವಂತೆ ಮಾಡ್ಕೊಂಡಿದ್ದಾರೆ. ಕಿಡ್ನಾಪ್ ಮಾಡಿದವರು ಚೆನ್ನಾಗಿ ಆದ್ರೂ ನೋಡ್ಕೊಳ್ಬೇಕಾಗಿತ್ತು, ಅದನ್ನೂ ಮಾಡಿಲ್ಲ. ಈಗ ಆಕೆ ನೀಡುವ ಒಂದೊಂದು ಹೇಳಿಕೆ ಕೂಡ ಅಪ್ಪ ಮಗನನ್ನ ಇನ್ನಷ್ಟು ಸಂಕಷ್ಟಕ್ಕೆ ದೂಡುವಂತೆ ಮಾಡಲಿದೆ. ಮಾಜಿ ಮಂತ್ರಿ ರೇವಣ್ಣ ಅವರ PAಗೆ ಸೇರಿದ ತೋಟದ ಮನೆಯಲ್ಲಿದ್ದ ಸಂತ್ರಸ್ತ ಮಹಿಳೆ ಇದೀಗ SIT ವಶದಲ್ಲಿದ್ದಾರೆ. ಅಷ್ಟಕ್ಕೂ ಆಕೆಯನ್ನ ಕಾಪಾಡಿದ್ದೆ SIT ಪೊಲೀಸರು. 5 ದಿನಗಳಿಂದ ಆಕೆ ಇದ್ದಂತಹ ತೋಟದ ಮನೆಯ ರಹಸ್ಯ ಹೇಳಿದ್ದೇನು, ನಡೆದಿದ್ದಂತಹ ಆಪರೇಷನ್ ಇಲ್ಲಿದೆ ನೋಡಿ ಡೀಟೇಲ್ಸ್. 5 ದಿನಗಳಿಂದ ಆ ತೋಟದ ಮನೆಯಲ್ಲೇ ಇದ್ದ ಸಂತ್ರಸ್ತೆ. ಸದ್ಯಕ್ಕೆ ನಾನೀಗ ಆ ಫಾರ್ಮ್ ಹೌಸ್ ಅನ್ನು ನಿಮಗೆ ತೋರಿಸ್ತಾ ಇರುವಂತದ್ದು. ಇದು ಹುಣಸೂರಿನ ಪಟ್ಟಣದಿಂದ ಒಂದು ಹೆಚ್ಚು ಕಡಿಮೆ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂಥ ಕಾಳೇನಹಳ್ಳಿಯ ಭಾಗದಿಂದ ಹೊರಭಾಗದಲ್ಲಿರುವಂತಹ ಒಂದು ಫಾರ್ಮ್ ಹೌಸ್. ಇದು ಬಹುತೇಕ ಈ ಭಾಗದ ಜನರಿಗೆ ಇದು ರಾಜಶೇಖರ್ ತೋಟ ಅಂತಾನೆ ಈ ಭಾಗದಲ್ಲಿ ಫೇಮಸ್ ಆಗಿರುವಂಥದ್ದು. ಆ ಮಹಿಳೆ ಇಲ್ಲೇ ಕಳೆದ 5 ದಿನಗಳಿಂದ ಇದ್ರು ಅನ್ನುವಂಥದ್ದು ಈಗ ಸ್ಪಷ್ಟ. 3 ದಿನಗಳಿಂದ ತೋಟದ ಮನೆ ಸುತ್ತ SIT ಸುತ್ತಾಟ. SITಯ ಟೀಮ್ ಬಂದಿರುವಂಥದ್ದು ಮೊನ್ನೆ ರಾತ್ರಿ 11:00ವರೆಗೆ. ಖುದ್ದು ರಾಜಶೇಖರ್ ಅವರಿಗೆ ವಿಚಾರ ಗೊತ್ತಿದೆ. ಇವರು ಕೆಲವರೆಲ್ಲ ಕೂಡ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ, ಕಳಿಸ್ಬಿಡಿ, ಯಾಕೆ ಬೇಡ, ಹಾಗೆ ಹೀಗೆ ಅನ್ನುವಂಥದ್ದನ್ನ. ಮಗನನ್ನ ರಕ್ಷಿಸಲು ಹೋಗಿ ರೇವಣ್ಣ ತಗಲಾಕೊಂಡ್ರ ಅನ್ನುವ ಪ್ರಶ್ನೆಗಳು ಯಾಕೆ ಮೊಳಕೆ ಒಡೆದಿವೆ ಅಂದ್ರೆ, ಏಪ್ರಿಲ್ 29ರಂದು ನಡೆದಿದ್ದ ಆ ಘಟನೆಯಿಂದ ಏಪ್ರಿಲ್ 29ರ ರಾತ್ರಿ 9 ಗಂಟೆಗೆ ಭವಾನಿ ರೇವಣ್ಣ ಅವರ ಸಂಬಂಧಿ ಸತೀಶ್ ಬಾಬು ಮೈಸೂರಿನ KR ನಗರದಲ್ಲಿರುವ ಸಂತ್ರಸ್ತ ಮಹಿಳೆಯೊಬ್ಬರನ್ನ ಕಿಡ್ನಾಪ್ ಮಾಡಿದ್ರಂತೆ.
ಆ ಮಹಿಳೆಯ ಮಗ ತನ್ನ ತಾಯಿ ಕಾಣದೇ ಇದ್ದಾಗ ರೇವಣ್ಣ ಕಡೆಯವರು ಅಪಹರಿಸಿದ್ದಾರೆ ಅಂತೇಳಿ ದೂರನ್ನ ದಾಖಲಿಸಿದ್ದ. ಹಿಂಗಾಗಿ ಆ ಸಂತ್ರಸ್ತ ಮಹಿಳೆಯ ಹುಡುಕಾಟಕ್ಕಿಳಿದಿದ್ದ SIT ಟೀಮ್ ಇದೋ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ತೋಟದ ಮನೆಯ ಮೇಲೆ ಹದ್ದಿನ ಕಣ್ಣಿಟ್ಟಿತ್ತು. ಶನಿವಾರ ಸಂಜೆ ಆಕೆಯನ್ನ ರಕ್ಷಿಸಿತ್ತು. ಅಸಲಿಗೆ ಇದು ರೇವಣ್ಣ ಅವರ ಆಪ್ತ ಸಹಾಯಕ ರಾಜಗೋಪಾಲ್ ಅವರ ತೋಟದ ಮನೆ. HD ರೇವಣ್ಣ ಮೇಲಿನ ಕಿಡ್ನಾಪ್ ಪ್ರಕರಣದ ಸಂತ್ರಸ್ತೆಯ ಮಹಿಳೆ ಕಳೆದ 5 ದಿನಗಳಿಂದ ಇದ್ದಿದ್ದು ಇಲ್ಲೇ ನೋಡಿ. ಇದು ಸಂತ್ರಸ್ತೆಯ ಮಗ ಕೊಟ್ಟಿನ ದೂರಿನ ಪ್ರಕಾರವಾಗಿ 29ನೇ ತಾರೀಕಿನ ರಾತ್ರಿಯಿಂದ ಮಹಿಳೆ ಇದೇ ಒಂದು ತೋಟದ ಮನೆಯಲ್ಲಿ ಇದ್ಲು ಅನ್ನುವಂತಹ ಮಾಹಿತಿಗಳಿದ್ದಾವೆ. SITಯ ತಂಡದವರು ಇದೇ ತೋಟದ ಮನೆಯಿಂದ ಆ ಸಂತ್ರಸ್ತ ಮಹಿಳೆಯನ್ನು ನಿನ್ನೆ ಸಂಜೆ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗಿರುವಂಥದ್ದು. ಈ ತೋಟ ಇರುವಂಥದ್ದು ರಾಜಶೇಖರ್ ಮಾಜಿ ಸಚಿವ ಹಾಗೂ ಬಂಧನಕ್ಕೊಳಗಾಗಿರುವಂತಹ HD ರೇವಣ್ಣ ಅವರ PA ಒಂದು ತೋಟದ ಮನೆ ಇದು. ಈ ಮನೆ ಇರುವಂಥದ್ದು ಹುಣಸೂರು ತಾಲೂಕಿನ ಹೊರವಲಯದಲ್ಲಿರುವಂಥ ಕಾಳೇನಹಳ್ಳಿಯ ಹೊರಭಾಗದಲ್ಲಿ ಈ ಒಂದು ತೋಟದ ಮನೆ ಇದೆ. ಈ ಒಂದು ಪ್ರದೇಶದಲ್ಲಿನೇ ಸಂತ್ರಸ್ತ ಮಹಿಳೆ ಇದ್ಲು. ಕಳೆದ 5-6 ದಿನಗಳಿಂದಲೂ ಕೂಡ ಆ ಮಹಿಳೆಯನ್ನ ಇದೇ ಒಂದು ತೋಟದ ಮನೆಯಲ್ಲಿ ಇರಿಸಲಾಗಿತ್ತು. ಸಂತ್ರಸ್ತೆಯನ್ನ ಕೂಲಿಗೆ ಬಂದವಳೆಂದು ಪರಿಚಯಿಸಿದ್ರು. ತೋಟದ ಮನೆ ಕಾರ್ಮಿಕ ಬಿಚ್ಚಿಟ್ಟಿದ್ದಂತಹ ರಹಸ್ಯ. ಈ ತೋಟದ ಮನೆಯಲ್ಲಿ ಸಂತ್ರಸ್ತ ಮಹಿಳೆಯನ್ನಿರಿಸಿದ ಮಾಲೀಕ ಅಲ್ಲಿದ್ದ ಕಾರ್ಮಿಕರಿಗೆ ಸಂತ್ರಸ್ತೆಯನ್ನ ಕೂಲಿಗೆ ಬಂದ ಮಹಿಳೆ ಅಂತ ಹೇಳಿ ಪರಿಚಯಿಸಿದ್ನಂತೆ. ಆಕೆ ಕ್ಷಣಕ್ಕೊಂದು ಮಾತನಾಡ್ತಾ ಇದ್ದುದನ್ನ ಕಂಡ ಇತರ ಕಾರ್ಮಿಕರು ಆ ಮಹಿಳೆಯನ್ನ ವಾಪಸ್ ಕಳುಹಿಸಿ ಅಂದಿದ್ದಾರೆ. ಆದರೆ ಇದಕ್ಕೆ ಮಾಲೀಕ ಒಪ್ಪದೆ ನಿಮಗ್ಯಾಕಂತ ಸುಮ್ಮನೆ ಇರಿಸಿದ್ರಂತೆ. ಇನ್ನು ಆಕೆಯನ್ನ ಯಾಕಿಲ್ಲಿಗೆ ಬಂದಿದೆಯಾ ತೋಟದ ಇತರ ಕಾರ್ಮಿಕರು ಪ್ರಶ್ನಿಸಿದಾಗ ಸಂಘಕ್ಕೆ 25,000 ರೂಪಾಯಿ ಸಾಲವನ್ನು ಕಟ್ಟಬೇಕು ಅಂತ ಹೇಳಿದ್ಲಂತೆ. ಈ ಬಗ್ಗೆ ಕಾರ್ಮಿಕರು ಬಿಚ್ಚಿಟ್ಟಿದ್ದಾರೆ ಪಿನ್ ಟು ಪಿನ್ ಮಾಹಿತಿ. ಮಹಿಳೆ ಇದ್ರ ಇಲ್ಲಿ ಒಂದು 5-6 ದಿನದಿಂದ ನೀವು ನೋಡಿದ್ರ? ಅವ್ರು ನೋಡಿತಿಲ್ಲ ಸರ್, ಅಷ್ಟು ನೋಡಿತಿಲ್ಲ. ಆಮೇಲೆ ಒಂದು ದಿನ ಕಂಡ್ರು ಅವರು. ನಾವು ಕೇಳಿದಕ್ಕೆ ಸಂಘಕ್ಕೆ ದುಡ್ಡು ಕಟ್ಟಬೇಕು, ನಾವು ಅದಕ್ಕೆ ಇಲ್ಲಿ ನಮ್ಮ ಫ್ಯಾಮಿಲಿ ನೋಡ್ಕೋಕ ಇಲ್ಲಿ ಇದು ಮಾಡ್ತಾವೆ ಅಂತೀರಪ್ಪ. ಇಲ್ಲೇ ಅವ್ರು ಕೆಲಸ ಮಾಡ್ಕೊಂತಾರೆ? ಕೆಲಸ ಏನು ಮಾಡ್ತಿಲ್ಲ ಸರ್, ಕೆಲಸ ಏನು ಮಾಡ್ತಿದ್ದಿಲ್ಲ. ಹಿಂಗಂತೀರ ಅಷ್ಟು ಮಾತ್ರ ಗೊತ್ತು ನಮ್ಗೆ. ಅದ್ಬಿಟ್ರೆ ಇನ್ನೇನು ಕೇಳಲಿಲ್ಲ. ಆಮೇಲೆ ಅದರ ಅದರ ಸಾಯಂಕಾಲನೇ ಪೊಲೀಸರು 11 ಗಂಟೆ ರಾತ್ರಿ ಬಂದಿರು. ರಾತ್ರಿನೇ ಬಂದರು? ನೈಟೇ ಬಂದಿರು. ನಿನ್ನೆ ಅಲ್ಲ ಮೊನ್ನೆ ರಾತ್ರಿ? ಮೊನ್ನೆ ರಾತ್ರಿ ಇಲ್ಲೇ ಬಂದಿರು. ಈ ಲೇಡೀಸ್ ಪೊಲೀಸ್ ಎಲ್ಲ ಬಂದಿರು. ಬಂದ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟವ್ರು. ಈ ರಾಜಗೋಪಾಲರು ಅವತ್ತು ನೈಟೇ ಕರ್ಕೋಗಿದ್ರು. ಸಾರ್ಗೆ ಹೇಳ್ದು ಕಳಿಸ್ಬಿಡಿ ಸರ್, ಅದು ಲೇಡೀಸ್ ಅವ್ರಲ್ಲ ಈ ಯಾರು ಅಂದ್ಬಿಟ್ಟು ನಾನು ಕಳಿಸ್ಬಿಡಿ ಅಂದಿ ಅವ್ರು ಸುಮ್ಮಿರೋ ನಿಂಗೇನ ಅಂತ ಅಂದರು. ಯಾರು? ಸಾರು ಸುಮ್ಮಿರು ಅಂತ. ಸುಮ್ಮಿರೋ ಅಂದ್ಬಿಟ್ಟು ನಾನು ಸುಮ್ಗೆ ಆಗ್ಬಿಟ್ಟು ನಾನು ಈಗ ಸಾಕೋರಟ್ಲಿ ಇರೋತ್ತಲ್ಲ, ನಾನು ಅವ್ರ ಮಾತು ಕೇಳಬೇಕು, ನಮ್ಮ ಮಾತು ನಾನು ಯಾರ ಮಾತು ಕೇಳಂಗಿದ್ದು ಹೇಳಿ. ಹೇಗಿತ್ತು ತೋಟದ ಮನೆ ಮೇಲೆ ನಡೆದ SIT ಆಪರೇಷನ್? ಶುಕ್ರವಾರ ರಾತ್ರಿ ಈ ತೋಟದ ಹೊರಭಾಗದಲ್ಲಿ ಬೀಡು ಬಿಟ್ಟಿದ್ದ SIT ಟೀಮ್ ಶುಕ್ರವಾರ ಬೆಳಗ್ಗೆ ತೋಟದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಮಹಿಳೆಯನ್ನ ಬಸ್ ಸ್ಟ್ಯಾಂಡ್ನಲ್ಲಿ ಹಿಡಿದು ಬೆಂಗಳೂರಿಗೆ ಕರೆತಂದಿದ್ದಾರೆ. ಅಲ್ಲದೆ ಕಳೆದ 3-4 ದಿನಗಳಿಂದ ರೇವಣ್ಣ ಆಪ್ತ ಸಹಾಯಕ ರಾಜಶೇಖರ್ನನ್ನ SIT ಟೀಮ್ ವಿಚಾರಿಸಿತ್ತಂತೆ. ಇನ್ನು ಆಕೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿದ್ದಕ್ಕೆ ತೋಟದ ಕಾರ್ಮಿಕರಿಗೆ ಪೊಲೀಸರು ಥಳಿಸಿದ್ರಂತೆ. ನಿಮ್ಗೇನಾದ್ರು ಹೊಡೆದ್ರಾ? ಪೊಲೀಸರು ಹೊಡೆದ್ರು ಅಷ್ಟೇ, ಗೊತ್ತಿಲ್ಲ ಸರ್. ಅದೇ ನೀವೇ ಹಿಂಗ ಇದು ಮಾಡಿಸಿರೋದು ಅಂತ ಅಷ್ಟೇ. ನಿಮ್ಗೆ ಹೊಡೆದ್ರಾ? ನಮ್ಗೆ ಹೊಡೆದ್ರು. ಎಷ್ಟು ಜನ ಪೊಲೀಸರು? ಸರ್ ಒಂದು 45 ಗಂಟೆ ಇದ್ರು. ಯಾಕೆ ನಿಮ್ಗೆ ಹೊಡಿತಾ ಇದ್ರು ಅಂತ? ಯಾಕೆ ಹೊಡಿತೀರ ಅಂತ ನೀವು ಇಲ್ಲಿದ್ರೆ ಇಲ್ಲ, ನಿಮ್ಗೆ ಹೆಂಗೆ ಗೊತ್ತಿಲ್ಲ ಅಂತ ಅವರು. ಸಿಕ್ಕಾಬಟ್ಟೆ ಇವನ್ನ ನೀವೇ ನಿಮ್ಮ ಸಾವುಕಾರನಿಗೆ ಯಾಕೋ ನೀವು ಅವನ್ನ ಇದನ್ನ ಅವಳನ್ನ ಮುಚ್ಚಿಟ್ಕೋಬಾರ್ದು, ನೀವು ನಿಮ್ಮ ಸಾವುಕಾರ್ಯ ಮಾಡೋದು ಅಂದ್ಬಿಟ್ಟು ಹಿಂಗೆ ವಾಡ್ದು ಸಿಕ್ಕಾಬಟ್ಟೆ ಪೊಲೀಸ್ನವ್ರು ಇವನಿಗೆ ಇಲ್ವಾದ ಇವ ಸುಳ್ಳು ಹೇಳ್ಬೇಕಾ ಸನ್ನಿವೇಶಗಳು ಬಂದಿದೆ. ನಾ ಕಾಣದೇರೋ ನಾನು ಕಂಡೀನಿ ಅಂತ ಹೇಳೋಣ ಎಡ್ತಾಡಿನಾರ್ದೆ ಇವಯ್ಯ. ಅಂದ್ರೆ ಹೊಡೆದ್ರು ಇವ್ರಿಗೆಲ್ಲ? ಸಿಕ್ಕಾಬಟ್ಟೆ ಹೊಡೆದವ್ರು, ಹೊಡೆದೇನ ಅವ್ನಿಗೆ ಸಾಕಾಗಷ್ಟು ಏಟ್ ಹೊಡೆದಾಕ್ಬಿಟ್ರು ಅವ್ನಿಗೆ. ಭಾಳ ಜನ ಪೊಲೀಸರು? ಸುಮಾರು ಜನ ಇದ್ರು. ಎಷ್ಟು ಜನ ಅಂತ ಲೆಕ್ಕ ಹಾಕದ ನಾವು ಪೊಲೀಸ್ನವರು? ಸುಮಾರು ಜನ ಇದ್ರು. ಇವ್ರೊಬ್ಬರಿಗೆ ಪಾಪ ಹೊಡೆದಿದ್ದು? ಒಬ್ಬರಿಗೆ ಸುತ್ತ ರೌಂಡ್ ಹಾಕೊಂಡು ಇವ್ರಿಗೆ ಏಟ್ ಹೊಡಿತಾ ಇರೋದು. ಇನ್ನು SIT ವಶದಲ್ಲಿದ್ದಂತಹ ಮಹಿಳೆ ರೇವಣ್ಣ ವಿರುದ್ಧ ಬಾಯ್ಬಿಟ್ಟಿರುವಂತಹ ಭಯಾನಕ ಸಂಗತಿಗಳು ಏನ್ ಗೊತ್ತಾ? ಕಿಡ್ನಾಪ್ಗೆ ಒಳಗಾಗಿದ್ದಂತಹ ಮಹಿಳೆ SIT ಮುಂದೆ ಭಯಾನಕ ಹೇಳಿಕೆಗಳನ್ನ ಬಿಚ್ಚಿಟ್ಟಿದ್ದಾಳೆ ಅಂತ ಹೇಳಲಾಗ್ತಿದೆ. ಆಕೆಯ ಒಂದೊಂದು ಹೇಳಿಕೆಗಳು ಕೂಡ ಅಪ್ಪ ಮಗನಿಗೆ ಕುತ್ತು ತರುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅಷ್ಟಕ್ಕೂ ಆ ಸಂತ್ರಸ್ತೆ ಪುಂಕಾನುಪುಂಕವಾಗಿ ಬಿಚ್ಚಿಟ್ಟಿರುವಂತಹ ಅಂಶಗಳೇನು ಇಲ್ಲಿದೆ ನೋಡಿ. ಕಿಡ್ನಾಪ್ ಆಗಿದ್ದ ಸಂತ್ರಸ್ತೆ ಬಿಚ್ಚಿಟ್ಟಿದ್ದಂತ ಸತ್ಯ. ಸಂತ್ರಸ್ತೆ ರಟ್ಟು ಮಾಡಿದ ಗುಟ್ಟು ಅಪ್ಪ ಮಗನಿಗೆ ಕಂಟಕ. ಮಾಜಿ ಸಚಿವ ರೇವಣ್ಣ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿ ಬಚ್ಚಿಡಲಾಗಿದ್ದಂತಹ ಸಂತ್ರಸ್ತೆಯನ್ನ SIT ತಂಡ ಶನಿವಾರ ರಕ್ಷಣೆ ಮಾಡಿದೆ. ಆಗಿನಿಂದ ಎಲ್ರಿಗೂ ಕಾಡ್ತಾ ಇದ್ದಿದ್ದು ಒಂದೇ ಪ್ರಶ್ನೆ, ಆ ಸಂತ್ರಸ್ತೆ ಏನ್ ಹೇಳಬಹುದು ಅನ್ನೋದು. ಆದ್ರೆ ಮೊದಲಿಗೆ ಆಕೆ ಅಪಹರಣಕ್ಕೆ ಒಳಗಾಗಿ ಹೆದ್ರಿ ಹೋಗಿರೋದ್ರಿಂದ ಆಕೆಯನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆ ನಂತರ ಆಕೆಯನ್ನ ಕೌನ್ಸಿಲಿಂಗೂ ಕೂಡ ಕಳುಹಿಸಿದ್ರು. ಆ ನಂತರ ತನಿಖಾಧಿಕಾರಿಗಳು ಮಹಿಳೆಯರ ಬಳಿ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಹಾಕಿದ್ರು. ಆಗ ಸಂತ್ರಸ್ತೆ ಬಿಚ್ಚಿಟ್ಟ ಒಂದಿಷ್ಟು ರಹಸ್ಯಗಳು ಈಗ ಅಪ್ಪ ಮಗ ಇಬ್ಬರಿಗೂ ಕೂಡ ಕಂಟಕ ತಂದೊದಗಿದೆ. ಆನಂತರ ತನಿಖಾಧಿಕಾರಿಗಳು ಮಹಿಳೆಯ ಬಳಿ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಹಾಕಿದ್ರು. ಅಷ್ಟಕ್ಕೂ ಆ ಸಂತ್ರಸ್ತೆ ಮಹಿಳೆ ಕೊಟ್ಟ ಹೇಳಿಕೆ ಏನು ಗೊತ್ತಾ? ಸಂತ್ರಸ್ತೆ ಹೇಳಿದ್ದೇನು,
ದುಡ್ಡು ನೀಡ್ತೀವಿ ಸುಮ್ಮನಿದ್ ಬಿಡು ಅಂತ ಬೆದರಿಸಿದ್ರು. ನನ್ನನ್ನ ಕಿಡ್ನಾಪ್ ಮಾಡಿ ಒಂದು ಹಳೆಯ ದನದ ಕೊಟ್ಟಿಗೆಯಲ್ಲಿ ಇಟ್ಟಿದ್ರು. 2-3 ದಿನ ಊಟ ಸಹ ನೀಡಿಲ್ಲ. ಕೆಲವರು ನನ್ನ ಬಳಿ ಬಂದು ಬೆದರಿಸಿ ಹೋಗ್ತಾ ಇದ್ರು. ನಾನು ಎಷ್ಟೇ ಕೇಳ್ಕೊಂಡ್ರು ಹೊರಗಡೆ ಬಿಡದೆ ಕೊಟ್ಟಿಗೆಯಲ್ಲಿ ಇಟ್ಟಿದ್ರು. ಹೀಗೆ ಆಕೆ ಎಲ್ಲವನ್ನೂ ಎಸ್ಐಟಿ ಮುಂದೆ ಹೇಳ್ಕೊಂಡಿದ್ದಾಳೆ. ಇದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆ ಮಾಡಿದ್ದು 6 ವರ್ಷಗಳ ಕಾಲ ಆಕೆ ರೇವಣ್ಣ ಮನೆಯಲ್ಲಿ ನೋಡಿದ್ದು ಕೇಳಿದ್ದು ಎಲ್ಲವನ್ನ ಕೂಡ ಎಸ್ಐಟಿ ಮುಂದೆ ಹೇಳಿದ್ಲಾ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಒಂದ್ ವೇಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಉಳಿದಂತೆ ಕೇಳಿ ಬರ್ತಾ ಇರುವಂತಹ ಆರೋಪದ ಬಗ್ಗೆಯೂ ಕೂಡ ಆಕೆ ಏನಾದ್ರೂ ಬಾಯಿ ಬಿಟ್ಟಿದ್ರೆ ರೇವಣ್ಣ ಹಾಗೂ ಪ್ರಜ್ವಲ್ಗೆ ಇನ್ನಷ್ಟು ಕಂಟಕ ಎದುರಾಗುವುದು ಕಟ್ಟಿಟ್ಟ ಬುತ್ತಿ. ಸದ್ಯ ಈಗ ಅಪ್ಪ ಮಗ ಅಷ್ಟೇ ಅಲ್ಲ, ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವ್ರಿಗೂ ಕೂಡ ವಿಚಾರಣೆಗೆ ಇಳಿಯೋ ಸಾಧ್ಯತೆ ಇದೆ. ಯಾಕಂದ್ರೆ ಸಂತ್ರಸ್ತೆಯನ್ನ ಕರೆದೊಯ್ದ ಸತೀಶ್ ಬಾಬು ಭವಾನಿಯ ಸಂಬಂಧಿ. ಅಲ್ಲದೆ ಭವಾನಿ ಅಮ್ಮವರು ಕರ್ಕೊಂಡ್ ಬರೋದಿಕ್ ಹೇಳಿದ್ದಾರೆ ಅಂತ ಕರ್ಕೊಂಡು ಹೋಗಿರೋದ್ರಿಂದ ಅವರು ಕೂಡ ವಿಚಾರಣೆಯನ್ನ ಫೇಸ್ ಮಾಡಬಹುದು. ಹಾಗಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತು ಅಪಹರಣ ಪ್ರಕರಣದ ಉರುಳು ಇಡೀ ರೇವಣ್ಣ ಕುಟುಂಬಕ್ಕೆ ಸುತ್ತಕೊಳ್ತಿದೆ. ಒಟ್ಟಾರೆ ಅಪ್ಪ ಮಗನನ್ನ ಉಳಿಸೋದಕ್ಕೆ ಹೋಗಿ ತಾನೇ ತಗಲಾಕೊಂಡಿದ್ದಾನೆ. ಇನ್ನು ಮಗ ಯಾವಾಗ ಶರಣಾಗ್ತಾನೆ ಅನ್ನೋದೇ ಎಲ್ಲರ ಪ್ರಶ್ನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.